ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಓಂ ನಮೋ ನಾರಾಯಣಾಯ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ವಿಶಿಷ್ಟಾದ್ವೈತ ಶ್ರೀ ವೈಷ್ಣವ ಸಂಘ ದೇವನಹಳ್ಳಿ ಇದರ ವತಿಯಿಂದ ಈ ದಿನ ನಮ್ಮ ಗ್ರಾಮಕ್ಕೆ, ನಮ್ಮ ಶ್ರೀನಿವಾಸನ ಸನ್ನಿಧಾನಕ್ಕೆ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾದಾಯಕವಾದ ನುಡಿಯನ್ನ ಹೇಳಿದ್ದಾರೆ. ನಮ್ಮ ನೆಡೆ ರಾಮಾನುಜರ ಕಡೆ ಅನ್ನತಕ್ಕಂತಹ ಅಭಯ ವಾಕ್ಯವನ್ನ ಅವರು ಇವತ್ತು ನಮಗೆ ಪ್ರೇರಣಾದಾಯಕವಾಗಿ ನುಡಿದಿದ್ದಾರೆ. ಆ ಮಾತಿನಂತೆ ನಾವೆಲ್ಲರೂ ಕೂಡ ಟೊಂಕವನ್ನ ಕಟ್ಟಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವ ಕಡೆ ಇಡೀ ನಮ್ಮ ಶ್ರೀ ವಿಶಿಷ್ಟಾದ್ವೈತ ಶ್ರೀ ವೈಷ್ಣವ ಸಂಘ ಹಾಗೂ ದೇವನಹಳ್ಳಿ ತಾಲೂಕಿನ ಎಲ್ಲ ಶ್ರೀ ವೈಷ್ಣವರು ಹಾಗೂ ಬೆಟ್ಟಕೋಟೆ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡ ಟೊಂಕ ಕಟ್ಟಿ ನಿಂತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಎಲ್ಲ ಋತ್ವಿಕರಲ್ಲಿ, ಎಲ್ಲ ಆಗಮಿಕರಲ್ಲಿ, ಪುರೋಹಿತರಲ್ಲಿ, ಭಕ್ತಾದಿಗಳಲ್ಲಿ ಹಾಗೂ ಎಲ್ಲ ರಾಮಾನುಜರ ಅಭಿಮಾನಿಗಳಲ್ಲಿ ಜಿಯರ್ ಸ್ವಾಮೀಜಿಯವರ ಭಕ್ತಾದಿಗಳಲ್ಲಿ ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ. ಸತ್ಯಂ ಸತ್ಯಂ ಪುನಃ ಸತ್ಯಂ ಯತಿರಾಜೋ ಜಗದ್ಗುರು. ನಮ್ಮ ಸಂಘದ ವತಿಯಿಂದ ನಮ್ಮ ಕೈಲಾದ ಮಟ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯವನ್ನ ನಮ್ಮ ಸಂಘದ ವತಿಯಿಂದ ಅಲ್ಲದೇ ಕೂಡ ಇತರರಿಂದಲೂ ಕೂಡ ನಾವು ನಮಗೆ ಮೀರಿದಂಥ ಸೇವೆಯನ್ನ ಮಾಡಿ ಎಲ್ಲ ರೂಪದಲ್ಲೂ, ವಸ್ತು ರೂಪದಲ್ಲಾಗ್ಬೋದು, ಧನ ರೂಪದಲ್ಲಾಗ್ಬೋದು, ಎಲ್ಲ ರೂಪದಲ್ಲೂ ಕೂಡ ಒಂದು ಸಹಾಯವನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೇರೇಪಣೆಯನ್ನು ಮಾಡಿ ಇದೇ ಗ್ರಾಮದಿಂದ, ಬೆಟ್ಟಕೋಟೆ ಗ್ರಾಮದಿಂದ ಪ್ರಾರಂಭಿಸಿ ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವು ಇದನ್ನ ಸಂಚಾರವನ್ನ ಮಾಡ್ತೀವಿ. ಸಂಘದ ವತಿಯಿಂದ ಖಂಡಿತವಾಗ್ಲೂ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಯತಿರಾಜ ರಾಮಾನುಜಾಚಾರ್ಯರ ಯತಿರಾಜ ಗುರುಗಳ ಒಂದು ಪಾದಕ್ಕೆ ನಮನವನ್ನು ಮಾಡ್ತಾ ರಾಮಾನುಜರ ಅನುಗ್ರಹ ಎಲ್ಲರಲ್ಲೂ ಕೂಡ ಮುಟ್ತಕ್ಕಂಥ ಒಂದು ಕಾರ್ಯವನ್ನ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಂಘದ ವತಿಯಿಂದ ಖಂಡಿತ ಕೂಡ ಹಿಂದೆ ಬೀಳಲ್ಲ. ನಾವು ನಮ್ಮ ಇಡೀ ಕುಟುಂಬ ವರ್ಗ ಎಲ್ಲ ಬಂದು ಈ ಅಭಿಯಾನ ಏನು ಯತಿರಾಜ ಮಠದ GS ಸ್ವಾಮಿಗಳು ಹಮ್ಮಿಕೊಂಡಂತ ಈ ಅಭಿಯಾನವನ್ನ ಒಂದು ಯಶಸ್ವಿಯಾಗಿ ನೆರವೇರಿಸಿಕೊಡುವಂತ ಪ್ರಯತ್ನ ನಮ್ಮ ಕಡೆಯಿಂದನೂ ನಡೆಯುತ್ತೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತೀನಿ. ನವೆಂಬರ್ 24 ಸಮಯ ಪ್ರತಿಯೊಬ್ಬ ನಾವು ಜನಾರ್ದನ್ ವಕೀಲರು, ಬೆಂಗಳೂರು. ಈ ದಿನ ಸ್ವಾಮಿಗಳು ಬೆಟ್ಟಕೋಟೆ ಗ್ರಾಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಯುವಕರನ್ನು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ತಾವುಗಳೆಲ್ಲ ನಮ್ಮ ಯುವಜನಾಂಗ, ನಮ್ಮ ಶ್ರೀ ವೈಷ್ಣವ ಪಂಥದಲ್ಲಿ ಏನು ಯುವಜನಾಂಗ ಇದೆ, ಅವರೆಲ್ಲರೂ ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವುಗಳು ನಿಮ್ಮ ಕೈಲ ಆಗುವಂತಹ ಸಹಾಯಗಳನ್ನೆಲ್ಲ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನೀವೆಲ್ಲರನ್ನು ಸಹಕರಿಸಬೇಕಾದ ಚಳಕಳಿಯಾಗಿ ಕೇಳಿಕೊಳ್ಳಿ. ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಹಾಗೂ ಯತಿರಾಜ ರಾಮಾನುಜ ಸ್ವಾಮೀಜಿಗಳ ಶುಭ ಆಶೀರ್ವಾದದಿಂದ ಈ ಬೃಹತ್ ಶ್ರೀ ವೈಷ್ಣವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಇದರ ವೈಷ್ಣವರು ಸಹ ಒಂದು ಇದೀವಿ, ನಮ್ಮ ಬಲವನ್ನು ನಾವು ತೋರಿಸಬೇಕು. ಹಾಗಾಗಿ ನಾವು ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದ ಮುಖ್ಯ ಉದ್ದೇಶ ಅಂದರೆ ನಮ್ಮ ಯುವಕರು, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ಆಚಾರ ವಿಚಾರ ಉಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದ ಮುಖಾಂತರ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಜನಾಂಗದವರು ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದು ಗುರುಗಳ ಕಲ್ಪನೆ. ಜೊತೆಗೆ ನಮ್ಮಲ್ಲಿ ಏನೇ ಒಳಪಂಥಗಳಿರ್ಬೋದು, ಅಲ್ಲಲ್ಲೇ ಗುಂಪಾಗಿದ್ದಾವೆ, ಅವೆಲ್ಲ ಸೇರಿ ಅವೆಲ್ಲ ಬದಿಗೊತ್ತಿ ಒಂದು ಪ್ರಮಾಣ ವಚನ ಮಾಡಬೇಕು ಅಂತ ನಮ್ಮ ಆಂಜನೇಯ ಆಚಾರ್ಯರಿಂದ. ಏನ್ ಪ್ರಮಾಣ ವಚನ? ಒಂದು ಕೈ ನಿಂತ್ಕೊಂಡು ಕೈ ನೀಡುತ್ತಾ ಇದೇ ವಿಶ್ವ ಸಮಾವೇಶಕ್ಕೆ ನಾವೆಲ್ಲರೂ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಭಾಗವಹಿಸ್ತೀವಿ, ಎಲ್ಲರನ್ನೂ ಪ್ರೇರಣೆ ಕೊಡ್ತೀವಿ ಅಂತ ಕೈ ಮುಂದೆ ಮಾಡ್ತಾ ಹೇಳೋದು, ಕೈ ನಮಸ್ಕಾರ ಸ್ಥಿತಿ ಹೇಳ್ಕೋಬಹುದು. ಶ್ರೀಮತೆ ರಾಮಾನುಜಾಯ ನಮಃ. ಈ ಬೆಟ್ಟಕೋಟೆಯ ಗ್ರಾಮದಲ್ಲಿ ನೆಲೆಸಿರುವ ಶ್ರೀನಿವಾಸನ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜಾಚಾರ್ಯರ ಸ್ವರೂಪರಾದಂತಹ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಿ ಸಮ್ಮುಖದಲ್ಲಿ ವಿಜಯ ಉತ್ಸವ ಶ್ರೀ ರಾಮಾನುಜ ವಿಶ್ವ ವಿಜಯ ಉತ್ಸವವನ್ನು ನಾವೆಲ್ಲರೂ ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿ ಎಲ್ಲರನ್ನೂ
ನಮ್ಮ ನಡೆ ರಾಮಾನುಜರ ಕಡೆಗೆ ಎಂಬ ಧ್ಯೇಯವಾಕ್ಯದೊಡನೆ ರಾಮಾನುಜರ ಕೈಂಕರ್ಯವನ್ನು ಮಾಡುತ್ತಾ ಸಾರ್ಥಕ ಬದುಕನ್ನು ಕಂಡುಕೊಳ್ಳೋಣ. ಶ್ರೀಮತೆ ರಾಮಾನುಜಾಯ ನಮಃ.